Okay, good morning, students. In the last class, we discussed about entire containers and components. Is it right? So components are the widgets which has to be displayed on our screen with the help of containers. Means every Java program must contain at least one container, and the container must contain different kind of a components. One container ಇರಲೇಬೇಕು, ಒಂದಿಷ್ಟು ಬೇರೆ ಬೇರೆ ಕಾಂಪೊನೆಂಟ್ ಜೊತೆ ಅದು ಕೆಲಸ ಮಾಡ್ತದ ಅಂತ ಕಲ್ತಿದ್ವಿ ಲಾಸ್ಟ್ ಕ್ಲಾಸಸ್ ಒಳಗಡೆ, ರೈಟ್? ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಜೆ ಕಾಂಪೊನೆಂಟ್ ಕ್ಲಾಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಟು ಸಪೋರ್ಟ್ ದಸ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿವಿ, ಜೆ ಕಾಂಪೊನೆಂಟ್ ಕ್ಲಾಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತಿನ ಸೆಷನ್ ಒಳಗಡೆ ಅದರದ ಕಂಟಿನ್ಯೂಯೇಷನ್ ಪಾರ್ಟ್ ಗೆ ಹೋಗ್ತಾ ಇದ್ದೀವಿ, ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಸೆಷನ್ ನೌ. Okay, dear students, probably this is visible to you people. It's not another problem idea visibility ಒಳಗಡೆ. Screen is visible. Yes, Anjali Salunke raised her hand. Okay, screen is visible, no problem. Then see, there are now ಕಲಿತಿರೋ ಪ್ರಕಾರ every coding, ನಾನು ಏನಾದ್ರೂ ಒಂದು ಕೋಡಿಂಗ್ ಮಾಡ್ತೀನಿ ಅಥವಾ ಏನೋ ವರ್ಕ್ ಮಾಡ್ತೀನಿ ಅಂದ್ರೆ ವಿ ನೀಡ್ ಸಮ್ ಪ್ಯಾಕೇಜಸ್ ಇನ್ ಜಾವಾ, ರೈಟ್? ಹೆಂಗ ನಾವು ಸಿ ಪ್ರೋಗ್ರಾಮಿಂಗ್ ಒಳಗಡೆ ಹೆಡರ್ ಫೈಲ್ಸ್ ಬರ್ತವೆ ಅಂದ್ರೆ, ನಾನು ಇನ್ಪುಟ್ ಔಟ್ಪುಟ್ ಆಪರೇಷನ್ ಮಾಡ್ಬೇಕನ್ನ ಹತ್ತೀನಿ, ಪ್ರಿಂಟ್ ಆಫ್ ಮಾಡ್ತೀನಿ, ಸ್ಕ್ಯಾನ್ ಆಫ್ ಮಾಡ್ತೀನಿ. ಆ ಪ್ರಿಂಟ್ ಆಫ್ ಅಂಡ್ ಸ್ಕ್ಯಾನ್ ಆಫ್ ಸಪೋರ್ಟ್ ಮಾಡ್ಲಿಕ್ಕೆ ನಂಗೆ stdio.h ಬೇಕು, ಬಿಕಾಸ್ which all these printf statements are stored into that header files. Similarly, there are some classes, there are some methods ಅದಾವು, ವೇರಿಯೇಬಲ್ಸ್ ಅದಾವು, ಅವು ಕ್ಲಾಸ್ ಒಳಗೆ ಸ್ಟೋರ್ ಆಗ್ಯಾವು. ಅವೆಲ್ಲಾ ಕ್ಲಾಸ್ ಗಳನ್ನು ಕಲೆಕ್ಟ್ ಮಾಡೀನಿ, ಪ್ಯಾಕೇಜ್ ಆಗಿ ಸ್ಟೋರ್ ಮಾಡಿದೀನಿ. ಹೌ ಟು ಇಂಪೋರ್ಟ್ ಸಚ್ ಪ್ಯಾಕೇಜಸ್ whenever I am working with such methods in our Java programming. ಜಾವಾ ಪ್ರೋಗ್ರಾಮಿಂಗ್ ಒಳಗಡೆ ಯಾವಾಗ ನಾವು ಅಂತ ಮೆಥಡ್ ಗಳನ್ನ ಯೂಸ್ ಮಾಡ್ತೀನಿ, ಅವಾಗ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಒಮ್ಮೆ ನಾ ಏನ್ ಮಾಡ್ತೀನಿ, ಪ್ಯಾಕೇಜಸ್ ಗಳನ್ನ ಇಂಪೋರ್ಟ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಹಂಗ ನಾನು ಇಲ್ಲಿ ಕಾಂಪೋನೆಂಟ್ ಜೊತೆ ಕೆಲಸ ಮಾಡ್ಲಿಕ್ಕೆ ಅಂತಂದಾಗೊಮ್ಮೆ ಐ ಹ್ಯಾವ್ ಟು ಯೂಸ್ ದ ಸ್ವಿಂಗ್ ಪ್ಯಾಕೇಜಸ್. ಕಂಪಲ್ಸರಿ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಸ್ವಿಂಗ್ ಪ್ಯಾಕೇಜ್ ಅನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಆ ಸ್ವಿಂಗ್ ಪ್ಯಾಕೇಜ್ ಒಳಗಡೆ ಪರ್ಟಿಕ್ಯುಲರ್ಲಿ ಎದಕ್ಕೆ ಯೂಸ್ ಮಾಡ್ಕೊಳ್ಳಿಕತ್ತೀವಿ, ಜೆ ಕಾಂಪೊನೆಂಟ್ ಕ್ಲಾಸ್ ಅನ್ನ ಯೂಸ್ ಮಾಡ್ಕೊಳ್ಳಿಕತ್ತೀವಿ. ಕೀಪ್ ಇನ್ ಯುವರ್ ಮೈಂಡ್, ವಿ ಆರ್ ವರ್ಕಿಂಗ್ ವಿತ್ ಜೆ ಕಾಂಪೊನೆಂಟ್ ಕ್ಲಾಸ್. ಜೆ ಕಾಂಪೊನೆಂಟ್ಸ್ ಕ್ಲಾಸ್ ಅನ್ನ ತಗೊಂಡು ಕೆಲಸ ಮಾಡ್ಲಿಕತ್ತೀವಿ ಅಂತ ಹೇಳ್ತೀವಿ. ಆ ಜೆ ಕಾಂಪೊನೆಂಟ್ ಕ್ಲಾಸ್ ಒಳಗಡೆ ಇರುವಂತಹ ಬೇರೆ ಬೇರೆ ಲೇಬಲ್ಗಳು, ಕಾಂಪೊನೆಂಟ್ ಗಳನ್ನ ತಗೋತೀವಿ ಅಂತ ಹೇಳ್ತೀವಿ, ರೈಟ್? ನಾನು ಫಸ್ಟ್ ಗೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿರೋ ಪ್ರಕಾರ ಕಾಂಪೊನೆಂಟ್ಸ್ ಒಳಗಡೆ ಜೆ ಲೇಬಲ್ ಬರ್ತದ, ಜೆ ಫ್ರೇಮ್ ಬರ್ತದ ಅಂತ ಹೇಳಿವಿ. ಅಗೇನ್ ಬೇರೆ ಬೇರೆ ರೀತಿ ಜೆ ಚೆಕ್ ಬಾಕ್ಸ್ ಬರ್ತದ, ಜೆ ಲಿಸ್ಟ್ ಬಾಕ್ಸ್ ಬರ್ತದ ಅಂತ ಹೇಳಿದೀವಿ. ಇವತ್ತಿನ ಕ್ಲಾಸ್ ಒಳಗಡೆ ನಮ್ದು ಮೊದಲನೇ ಟಾಪಿಕ್ ಅಥವಾ ಮೊದಲ ಸಣ್ಣ ಟಾಪಿಕ್ ಅಂತ ಹೇಳ್ಬೋದು, that we are discussing about J label. J label ಅಂದ್ರೆ ಏನು ಅಂತ ಕೇಳಲಿಕ್ಕಿದ್ದೀವಿ. It is a label, right? Normally ಅಂತ ಏನು ಹೇಳ್ಬೋದು ಅಂದ್ರೆ it is a kind of a common component ಅಂತ ಹೇಳ್ಬೋದು. J label is a class component for placing a text in a container. Container ಒಳಗಡೆ ಟೆಕ್ಸ್ಟ್ ಅನ್ನ ಪ್ಲೇಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು ಅಂತ ಹೇಳಿ. ಆಬ್ಜೆಕ್ಟ್ ಆಫ್ ಜೆ ಲೆಬಲ್ ಕ್ಲಾಸ್, ಜೆ ಲೆಬಲ್ ಅದು ಕ್ಲಾಸ್ ಆಬ್ಜೆಕ್ಟ್ ಏನ್ ಮಾಡುತ್ತೆ ಅಂದ್ರೆ, ಇದು ಒಂದು ಕಾಂಪೊನೆಂಟ್ ಇದೆ. ಈ ಕಾಂಪೊನೆಂಟ್ ಏನ್ ಮಾಡ್ಲಿಕ್ಕೆ ಕಂಟೈನರ್ ಮೇಲೆ ಒಂದು ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ. ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಸಿಂಗಲ್ ಲೈನ್ ಅಂಡ್ ರೀಡ್ ಓನ್ಲಿ ಟೆಕ್ಸ್ಟ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರ, ಒಂದು ಲೈನ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ಏನ್ ಹೇಳಿಕತ್ತಾರ ಅವ್ರು ನಿಮ್ಗೆ ಅಂದ್ರೆ, ಸಿಂಗಲ್ ಲೈನ್ ಟೆಕ್ಸ್ಟ್ ಅನ್ನ ಕೊಡ್ಲಿಕ್ಕೆ. ನಿಮ್ ಸಿಂಗಲ್ ಲೈನ್ ಅಂದ್ರೆ ಒಂದೇ ಲೈನ್ ಒಳಗಡೆ ಅದು ಡಿಸ್ಪ್ಲೇ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳೋದು. ರೈಟ್? ಸೊ ಸಿಂಗಲ್ ಲೈನ್ ಟೆಕ್ಸ್ಟ್ ಅಂತ ಹೇಳ್ತೀವಿ ನಾವು, ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಜಸ್ಟ್ ಅ ಮಿನಿಟ್. Now, then the text can be changed by an application, but user cannot edit it directly. ನಾ ಯೂಸರ್ ಅಂದ್ರೆ ಯಾರು ವರ್ಕ್ ಮಾಡ್ಲಿಕ್ಕೆ ನಾವು ಎಡಿಟ್ ಮಾಡಕ್ ಬರಲ್ಲ, ಮಾಡಿಫೈ ಮಾಡಕ್ ಬರಲ್ಲ. ಆದ್ರೆ ಪ್ರೋಗ್ರಾಮ್ ಏನ್ ಬರ್ದಿರಲ್ಲ ಅಲ್ಲಿ ನೀವು ಇದನ್ನ ಚೇಂಜ್ ಮಾಡಬಹುದು, ಅಲ್ಲಿ ನೀವು ಇದನ್ನ ಮಾಡಿಫೈ ಮಾಡಬಹುದು. ಆ ರೀತಿ ಒಳಗಡೆ ನಿಮ್ಗೆ ಲೇಬಲ್ ಡಿಸ್ಪ್ಲೇ ಆಗುತ್ತ ಅಂತ ಹೇಳಿಕತ್ತೀವಿ. ಅಂದ್ರೆ ಯೂಸರ್ ಕೆನ್ ನಾಟ್ ಚೇಂಜ್ ಇಟ್, ಓನ್ಲಿ ಅಪ್ಲಿಕೇಶನ್ ಕ್ಯಾನ್ ಏಬಲ್ ಟು ಚೇಂಜ್ ದ ಕಂಟೆಂಟ್ ಆಫ್ ದ ಲೇಬಲ್. ಲೇಬಲ್ ನಿಮ್ಗೆ ಡಿಸ್ಪ್ಲೇ ಆಗ್ತದ, ಮಾಡಿಫೈ ಮಾಡಕ್ ಬರಲ್ಲ. ಕಂಟೆಂಟ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಮಾಡಿಫೈ ಮಾಡಕ್ ಬರಲ್ಲ. ಕಂಟೈನರ್ ಮೇಲೆ ಟೆಕ್ಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ನೀವು ಲೇಬಲ್ ನ ಯೂಸ್ ಮಾಡ್ತೀರಿ ಅಂತ ಹೇಳ್ತೀರಿ. ಜೆ ಲೇಬಲ್ ಕ್ಯಾನ್ ಬಿ ಯೂಸ್ ಟು ಡಿಸ್ಪ್ಲೇ ದ ಟೆಕ್ಸ್ಟ್ ಆರ್ ಅನ್ ಐಕಾನ್. ಅಲ್ಲಿ ಟೆಕ್ಸ್ಟ್ ಅಲ್ಲ, ಒಂದು ಐಕಾನ್ ಕೂಡ ಡಿಸ್ಪ್ಲೇ ಮಾಡಬಹುದು. ಇಟ್ ಈಸ್ ಅ ಪ್ಯಾಸಿವ್ ಕಾಂಪೊನೆಂಟ್ in that it does not respond to the user input. By default, labels are vertically centered in their display area. By default,
ಹೆಂಗದ ಅಂತ ಹೇಳಿಕತ್ತಾನ ಸೆಂಟರ್ಡ್ ಇನ್ ಡಿಸ್ಪ್ಲೇ ಏರಿಯಾ ಅಂದ್ರೆ ಅದು ಏನ್ ಲೇಬಲ್ ಇದೆ ನಿಮ್ದು ಲೇಬಲ್ ಅದು ಒಳಗಡೆ ಸೆಂಟರ್ ಪ್ಲೇಸ್ ಒಳಗಡೆ ಅದು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತೀವಿ. ಟೆಕ್ಸ್ಟ್ ಓನ್ಲಿ ಲೇಬಲ್ಸ್ ಆರ್ ಲೀಡಿಂಗ್ ಎಡ್ಜ್ ಅಲೈನ್ ಬೈ ಡಿಫಾಲ್ಟ್. ಯಾವ್ದು ಟೆಕ್ಸ್ಟ್ ಗಳು ಇದ್ದು ಅಂದ್ರೆ ಲೀಡಿಂಗ್ ಎಡ್ಜ್ ಇರುತ್ತೆ. ಇಮೇಜ್ ಇತ್ತು ಅಂತಂದ್ರೆ ಹಾರಿಜೆಂಟಲಿ ಸೆಂಟರ್ಡ್ ಇರುತ್ತೆ ಅಂತ ಹೇಳ್ತೀವಿ. ಇಮೇಜ್ ಏನಾದ್ರೂ ಹಾಕಿದ್ರೆ ಹಾರಿಜೆಂಟಲಿ ಸೆಂಟರ್ಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಹೆಂಗ್ ಬರೀಬೇಕು ಈ ಕ್ಲಾಸ್ ನ? ಇಟ್ ಇಸ್ ಅ ಕ್ಲಾಸ್. ಜೆ ಲೇಬಲ್ ಇಸ್ ಅ ಕ್ಲಾಸ್. ಜೆ ಲೇಬಲ್ ಕ್ಲಾಸ್ ಡಿಕ್ಲರೇಷನ್ ಯಾವತ್ತು ಹೆಂಗಿರುತ್ತೆ? ಜೆ ಲೇಬಲ್ ಕ್ಲಾಸ್ extends J component because it is a part of component. Implement ಮುಂದೆ ನಿಮ್ಗೆ ಯಾವ್ದಾದ್ರು ನೀವು ಕಂಟೈನರ್ ಗಳನ್ನ ವರ್ಕ್ ಮಾಡ್ಲಿಕ್ಕೆ ಇತ್ತಿದ್ರಿ ಅಥವಾ ಆಕ್ಷನ್ ಲಿಸ್ನರ್ ನ ವರ್ಕ್ ಮಾಡ್ಲಿಕ್ಕೆ ಇತ್ತಿದ್ರಿ ಅಂದ್ರೆ ಯೂಸ್ ಟು ವರ್ಕ್ ವಿತ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಈ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ದಿಸ್ ಡಿಯರ್ ಸ್ಟೂಡೆಂಟ್ಸ್? kindly message me in the chat box. Okay, 10 members are raised their hands. Akash K. Sumne yes anbada Akash. Kulkarni, Akash Kulkarni. Right? Sumne yes anak hogbadri. If you are not understood, please kindly ask me once again so that I will explain you. Okay, near about 27 members are said that you understood the concept. Right? Release your hands. Free madri. ನಿಮ್ ಕೈಗಳನ್ನ ತೆಗೆದು ಬಿಡ್ರಿ. ಓಕೆ ಗುಡ್. Now I will go to the next slide. ನಾನು the next slide ಗೆ ನಾನು ಹೋಗ್ತೀನಿ ಈಗ. Next slide contains JLabel class constructors. JLabel ಕ್ಲಾಸ್ ಗೆ ಯೂಸ್ ಮಾಡ್ಕೋಬೇಕು ನನ್ನ ಪ್ರೋಗ್ರಾಮ್ ಒಳಗಡೆ ಅಂದ್ರೆ ನಾನು ಒಂದಿಷ್ಟು ಕನ್ಸ್ಟ್ರಕ್ಟರ್ ನ ಫಾಲೋ ಮಾಡ್ಬೇಕು. ಅದ್ರ ಮೆಥಡ್ಸ್ ಗಳನ್ನ ನಾ ತಗೋಬೇಕು ಆಗುತ್ತೆ. ಆ ಮೆಥಡ್ಸ್ ಯಾವ್ಯಾವ ಅದಾವ? ಒಂದೇದು JLabel ಆಫ್ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಟರ್ ಅಂದ್ರೆ ತಿಳಿಯುತ್ತೆ ನಿಮ್ಗೆ, ಇದು ಮೆಥಡ್ ನೇಮ್ ಸೇಮ್ ಇರ್ತದ ಅಂತ ಹೇಳದ, ಅಂದ್ರೆ ಕ್ಲಾಸ್ ನೇಮ್ ಏನದ ಹಂಗೆ ಇರ್ತದ ಅಂತ ಹೇಳೋದು. JLabel ಆಫ್ ಕ್ರಿಯೇಟ್ಸ್ a JLabel instance with no image with an empty string for the title. ರೈಟ್? ಇದ್ರಾಗ ಏನು ಇರಂಗಿಲ್ಲ, ಪೂರಾ ಇಮೇಜ್ ಇರಂಗಿಲ್ಲ ಅಥವಾ ಟೈಟಲ್ ಇರಂಗಿಲ್ಲ, ಹಂಗೆ ರೆಡಿ ಮಾಡ್ತೀನಲ್ಲ ಅದಕ್ಕೆ JLabel ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ಇಲ್ಲದರಿ ಇದೊಂದು ಎಕ್ಸಾಂಪಲ್ ಬರ್ದಿದೆ ಹಾಕಿದ್ದೀನಿ ನಿಮ್ಗೆ. ಅಂದ್ರೆ ಈ ರೀತಿ ಬ್ಲಾಂಕ್ ಕ್ರಿಯೇಟ್ ಮಾಡ್ಬಿಡ್ತದೆ, ಅದ್ರಾಗ ಏನು ಇಲ್ಲ, ಇಮೇಜು ಇಲ್ಲ, ಎಂಟಿ ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಫ್ JLabel ವಿತ್ ಸ್ಟ್ರಿಂಗ್ ಮಾಡಿದೆ ಅಂದ್ರೆ ಇಟ್ ಕ್ರಿಯೇಟ್ಸ್ ಅ ಲೇಬಲ್ ಇನ್ಸ್ಟೆನ್ಸ್ ವಿತ್ ಅ ಸ್ಪೆಸಿಫೈಡ್ ಟೆಕ್ಸ್ಟ್. ನೀ ಏನ್ ಟೈಪ್ ಮಾಡಿಲ್ಲ ಅದು ಪ್ರಿಂಟ್ ಆಗುತ್ತೆ. JLabel ವಿತ್ ಸ್ಟ್ರಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ಬರ್ದಿದ್ದೀನಿ, ಅಂದ್ರೆ ಒಂದು ಟೇಬಲ್ ನಾನು ಒಂದು ಲೇಬಲ್ ತಗೊಂಡಿನಿ, ಲೇಬಲ್ದಾಗ ಏನೋ ಒಂದು ಮೆನ್ಷನ್ ಮಾಡಾಕ್ತೀನಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಎಂಟರ್ ಯುವರ್ ನೇಮ್, ಏನಾದ್ರೂ ಒಂದು ಬರಿಬೇಕು ಅಂದಾಗೊಮ್ಮೆ ನಾವು ಇಂಥ ರೀತಿ ಲೇಬಲ್ಸ್ ಗಳನ್ನ ತಗೋತೀವಿ ಅಂತ ಹೇಳ್ತೀವಿ. ಲೇಬಲ್ ಇಸ್ ಅ ವೆರಿ ಕಾಮನ್ ಕಾಂಪೊನೆಂಟ್ ಇನ್ ಆಲ್ ದ ಅಪ್ಲಿಕೇಶನ್ಸ್. ಎಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳ ರೆಡಿ ಮಾಡುವಾಗೊಮ್ಮೆ ಲೇಬಲ್ ನ ಯೂಸ್ ಮಾಡೇ ಮಾಡ್ತಾರೆ. ಎಂಟರ್ ಯುವರ್ ನೇಮ್, ರೈಟ್? ಬರೀ ನೇಮ್ ಅಂತ ಕೊಡ್ಬೋದು, ಎಂಟರ್ ಯುವರ್ ನೇಮ್ ಅಂತ ಹೇಳಿರ್ಬೋದು. ಇಂಥವ್ ನೋಡಿರ್ತೀವಿ ನಾವು ಯೂಸ್ವಲಿ. ನೀವು ATM ಅಪ್ಲಿಕೇಶನ್ ಹೋದಾಗ ಎಂಟರ್ ಯುವರ್ ಪಿನ್ ಅಂತ ಹೇಳ್ತಾನ, ಪ್ಲೀಸ್ ಎಂಟರ್ ಯುವರ್ ಪಿನ್. ಸೊ ಆಲ್ ಸಚ್ ಥಿಂಗ್ಸ್ ಆರ್ ನಾಟ್ ಎಡಿಟೇಬಲ್. ಅವನ್ನ ನೀವು ಮಾಡಿಫೈ ಮಾಡಂಗಿಲ್ಲ. ಅಲ್ಲಿ ನೀವೇನ್ ಮಾಡ್ತೀರಿ, ಜಸ್ಟ್ ನೋಡ್ತೀರಿ. ನೀವೇನಾದ್ರೂ ಆನ್ಲೈನ್ ನೀವು ಲೈಟ್ ಬಿಲ್ ಫಿಲ್ ಮಾಡಾತಿದ್ರೆ ಎಂಟರ್ ಯುವರ್ ಮೀಟರ್ ನಂಬರ್ ಅಂತ ಹೇಳ್ತಾರೆ. ಸೊ ಎಂಟರ್ ಅಂತ ಏನ್ ನೇಮ್ ಕೊಡಾಕತ್ತೀರಿ ಅದು ಲೇಬಲ್ ಆಗಿರ್ತದೆ ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ ಕಾಲ್ಡಿಂಗ್ ಆಸ್ JLabel ಐಕಾನ್, ಇನ್ಸ್ಟೆನ್ಸ್ ವಿತ್ ಅ ಸ್ಪೆಸಿಫೈಡ್ ಇಮೇಜ್. ಇದು ಥರ್ಡ್ ಒನ್ ಎಕ್ಸಾಂಪಲ್. ಇನ್ಸ್ಟೆನ್ಸ್ ವಿತ್ ಸ್ಪೆಸಿಫೈಡ್ ಇಮೇಜ್ ಇದೆ, ನಿಮ್ಗೆ ಇಲ್ಲೊಂದು ಇಮೇಜ್ ಹಾಕಿದೀವಿ, ಈ ಇಮೇಜ್ ಮೂಲಕ ವರ್ಕ್ ಮಾಡಾತೀವಿ ಅಂತ ಹೇಳ್ತೀವಿ. ಲೇಬಲ್ ಏನು ಇರ್ಲಿಲ್ಲ ಅಂತಂದ್ರ ನಾವು JLabel ಆಫ್ ಅಂತ ಯೂಸ್ ಮಾಡ್ತೀವಿ. ಲೇಬಲ್ ವಿತ್ ನೇಮ್ ಬಂದ್ರೆ JLabel ಸ್ಟ್ರಿಂಗ್ ಯೂಸ್ ಮಾಡ್ತೀವಿ. JLabel ವಿತ್ ಐಕಾನ್ ಮಾಡಿದ್ರೆ ಐಕಾನ್ ಅನ್ನ ಯೂಸ್ ಮಾಡ್ತೀವಿ. ಮೂರನ್ನು ಕಂಬೈನ್ ಮಾಡೋದಿದ್ರೆ ಸ್ಟ್ರಿಂಗ್ ಎಸ್ ಅಂದ್ರೆ ಅದು ಇದನ್ನು ಬರ್ಬೇಕು, ಅಂದ್ರೆ ಸ್ಟ್ರಿಂಗು ಬರ್ಬೇಕು, ಐಕಾನು ಬರ್ಬೇಕು ಅಂದಾಗೊಮ್ಮೆ JLabel ಇನ್ನೊಂದು ಈ 4ನೇ ಕನ್ಸ್ಟ್ರಕ್ಟರ್ ನ ನೀವು ಯೂಸ್ ಮಾಡ್ತೀರಿ ಅಂತ ಹೇಳ್ತೀವಿ. ಇದು ಅರ್ಥ ಆಯ್ತ್ರಿ? ಸೆಕೆಂಡ್ ಸ್ಲೈಡ್ ಅಂಡರ್ಸ್ಟುಡ್? Good. These many members, you understood this.
right? Back to the pavilion now. See, if these are the constructors, there are some methods. ಕೆಲವೊಂದು ಮೆಥಡ್ಸ್ ಅದಾವ ನಮ್ಮ ಹತ್ರ, ರೈಟ್? ಈಗ ಸ್ಟ್ರಿಂಗ್ ತಗೋಬೇಕಾಗ್ಯದ, ಸ್ಟ್ರಿಂಗ್ ನ ಸೆಟ್ ಮಾಡ್ಬೇಕಾಗ್ಯದ, ಪ್ರಿಂಟ್ ಮಾಡ್ಬೇಕಾಗ್ಯದ, ಐಕಾನ್ ತಗೋಬೇಕಾಗಿದೆ, ಐಕಾನ್ ಡಿಸ್ಪ್ಲೇ ಮಾಡ್ಬೇಕಾಗ್ಯದ ನಿಮ್ಗೆ, ನೆಕ್ಸ್ಟ್ ಹಾರಿಜೆಂಟಲಿ ಅಲೈನ್ಮೆಂಟ್ ಮಾಡ್ಬೇಕಾಗ್ಯದ. ಇವೆಲ್ಲ ಮೆಥಡ್ಸ್ ಗಳನ್ನ ನೀವು ಯೂಸ್ ಮಾಡ್ತೀರಿ ಅಂತ ಹೇಳ್ತೀವಿ. ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಅನ್ ಎಕ್ಸಾಂಪಲ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫಾರ್ ಬೆಟರ್. ಒಂದು ಪ್ರೋಗ್ರಾಮ್ ನ ಇದ್ರ ಮೇಲೆ ಬರೆಯೋ ಪ್ರಯತ್ನ ಪಡೋಣ, ಡಿಟೇಲ್ ಆಗಿ ನಿಮ್ಗೆ ತಿಳಿಲಿಕ್ಕೆ ಸರಳ ಆಗುತ್ತೆ ಅಂತ ಹೇಳ್ತೀವಿ, ರೈಟ್? ಸಿ, now I written a program in front of you people. Is this program is visible to you? Yes, students. Very simple program, it is visible, right? There are some students who have raised their hands. Okay. See here. Java import Java x.swing. We have to import swing. Swing package irlarde na ಏನು ಕೆಲಸ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾ ಏನ್ ಮಾಡತ್ತೀನಿ, ಈ ಲೈನ್ ಅನ್ನ ಬರೀಲಿಕ್ಕೆ import Java x.swing star ಅಂತ ಹೇಳಿ. Means I want to import all the component related, all the GUI related works. Then I have to go with star. Star ಹಾಕ್ಬಿಟ್ಟು ಅಂದ್ರೆ ನನಗೆ ಎಲ್ಲಾ ಸ್ವಿಂಗ್ ದಾಗ ಬರುವಂತ ಎಲ್ಲಾ ಕ್ಲಾಸಸ್ ಗಳು accessible ಇರ್ತಾವ ಅಂತ ಹೇಳ್ತೀವಿ. Import Java x.swing star ನ ನೀವು ಮೆನ್ಷನ್ ಮಾಡ್ತೀರಿ. Now we are going to write a program on class label. Example ಇದೆ, label example ಅಂತ ಕೊಟ್ಟಿದ್ದೀನಿ. ಕ್ಲಾಸಸ್ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಆಫ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್, ಈ ಲೈನ್ ಅಂತ ತಿಳಿಯುತ್ತದೆ ನಿಮ್ಗೆ, ಓಪನ್ ಬ್ರಾಕೆಟ್ ತಿಳಿಯುತ್ತೆ. Now we will go with this line. What is this line is telling to us? J-frame. J-frame is a container, my dear. ಇಲ್ಲಿ J-frame ಅನ್ನೋದು ಏನದರಿ, ಒಂದು ಕಂಟೈನರ್ ಇದೆ. ಅಂದ್ರ we are able to display something on that. ಈಗ ನೀವು ಅಪ್ಲೈಟ್ ಮೇಲೆ ಡಿಸ್ಪ್ಲೇ ಮಾಡ್ತೀರಿ ಅಂತ ಹೇಳ್ತೀರಿ, ಹಂಗ ಫ್ರೇಮ್ ಮೇಲೆ ನಾ ಏನಾದ್ರೂ ಡಿಸ್ಪ್ಲೇ ಮಾಡಬಹುದು ಅನ್ನಕ್ಕೆ ನಂಗೆ ಫ್ರೇಮ್ ಬೇಕು. ಅದಕ್ಕೆ ಜೆ ಫ್ರೇಮ್ ತಗೊಂಡಿರ್ತೀನಿ, ಅದ್ರ ಮೂಲಕ ನಾ ವರ್ಕ್ ಮಾಡತ್ತೀನಿ ಅಂತ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಫಾರ್ ಜೆ ಫ್ರೇಮ್ ಕ್ಲಾಸ್, ಆಬ್ಜೆಕ್ಟ್ ಫಾರ್ ಜೆ ಫ್ರೇಮ್ ಕ್ಲಾಸ್, ಸೊ ದಟ್ ಐ ಕ್ಯಾನ್ ಏಬಲ್ ಟು ಪುಟ್ ಸಮ್ ಕಾಂಪೋನೆಂಟ್ ಇನ್ ಟು ದಿ ಫ್ರೇಮ್ಸ್. ಫ್ರೇಮ್ ಒಳಗಡೆ ಕಾಂಪೋನೆಂಟ್ಸ್ ಹಾಕ್ಲಿಕ್ಕೆ ನಾನು ಯೂಸ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಅಲ್ಲಿ ವಿಂಡೋಸ್ ಯೂಸ್ ಮಾಡ್ತೀವಿ, ಅಪ್ಲೇಟ್ ಯೂಸ್ ಮಾಡ್ತೀವಿ, ಫ್ರೇಮ್ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ನಾವು ಸ್ವಿಂಗ್ ಜೊತೆ ವರ್ಕ್ ಮಾಡುವಾಗ ವಿಂಡೋ ಆರ್ ಫ್ರೇಮ್ ನ ಯೂಸ್ ಮಾಡಿರ್ತೀವಿ, ಅಪ್ಲೇಟ್ ಯೂಸ್ ಮಾಡೋದು ಕಡಿಮೆ. ನೆಕ್ಸ್ಟ್ ಎಕ್ಸಾಂಪಲ್ ಆದ್ರೆ ನಾವು ಅಪ್ಲೇಟ್ ಒಳಗಡೆ ಬರೆದು ನೋಡೋ ಪ್ರಯತ್ನ ಮಾಡೋಣ ಅಂತ, ರೈಟ್? See here, J-frame F is equal to new J-frame of label example. Label example ಅಂತ ಒಂದು ಫ್ರೇಮ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ನೀವು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿರಿ, ಈ ಲೈನ್. ನೆಕ್ಸ್ಟ್ ವಿ ಆರ್ ವರ್ಕಿಂಗ್ ವಿತ್ ಲೇಬಲ್ಸ್. ಲೇಬಲ್ ಬೇಕು, ಲೇಬಲ್ ಗೋಸ್ಕರ ಆಬ್ಜೆಕ್ಟ್ಸ್ ಗಳನ್ನ ಬರೀಬೇಕು. ಜೆ ಲೇಬಲ್ L1 L2 ಎರಡು ಆಬ್ಜೆಕ್ಟ್ ಬರೆದ್ರಿ, ರೈಟ್? ಅಂದ್ರೆ ಎರಡು ಲೇಬಲ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. L1 is equal to new label of first label ಅಂತ ಡಿಸ್ಪ್ಲೇ ಆಗ್ಲಿ, right? L1.set bound is equal to 50, 50, 130 means we are mentioning the size of it. ಆ ಲೇಬಲ್ ದ ಸೈಜ್ ಅನ್ನ ತೋರಿಸ್ಲಿಕ್ಕೆ, ಅದ್ರ ಬೌಂಡ್ ಅನ್ನ ತೋರಿಸ್ಲಿಕ್ಕೆ. ನೆಕ್ಸ್ಟ್ L2 is equal to new label, J label ಅಂತ ಬರೀಲಿಕ್ಕೆ. ಇನ್ನೊಂದು ಇಲ್ಲಿ ಏನ್ ಮಾಡತ್ತೀರಿ, ಇದು ಆಬ್ಜೆಕ್ಟ್ ಡಿಫೈನ್ ಮಾಡಿದ್ರಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಿ, ಆಬ್ಜೆಕ್ಟ್ ಡಿಫೈನ್ ಮಾಡಿದ್ರಿ. ಇಲ್ಲೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಿ, ಆಬ್ಜೆಕ್ಟ್ ಡಿಫೈನ್ ಮಾಡಿದ್ರಿ. ಏನು ಬರ್ದಿಲ್ಲ ಇಲ್ಲಿ, ಫಸ್ಟ್ ಲೇಬಲ್ ಸೆಕೆಂಡ್ ಲೇಬಲ್ ಅಂತ ಬರ್ದಿರಿ. ಅದು ಫ್ರೇಮ್ ಗೆ ಆಡ್ ಮಾಡ್ಬೇಕಾಗುತ್ತೆ. ವಿದೌಟ್ ಆಡಿಂಗ್ ಯು ಕೆನಾಟ್ ಡಿಸ್ಪ್ಲೇ ಇಟ್. ಡಿಸ್ಪ್ಲೇ ಮಾಡ್ಲಿಕ್ಕೆ ಏನ್ ಮಾಡತ್ತನವ, ಎಫ್ ಡಾಟ್ ಆಡ್. ಇಲ್ಲೇನು ನೀವು ಎಫ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಏನ್ ಕ್ರಿಯೇಟ್ ಮಾಡ್ಕೊಂಡಿರಿ, ಅದಕ್ಕೆ ಬರೀ ಆಗತ್ತೀರಿ ಎಫ್ ಡಾಟ್ ಆಡ್. ಆಡ್ ಒನ್, L1 ಅಂತ ಮಾಡೇವಿ ನಾವು, ಜಸ್ಟ್ ಅ ಮಿನಿಟ್, ರೈಟ್? L1 ಅಂತ ಮಾಡೇವಿ. ಇಲ್ಲಿ ಆಡ್ L2 ಅಂತ ಮಾಡೇವಿ. ಅಂದ್ರೆ L1 L2 ಎರಡು ಲೇಬಲ್ ನ ಆಡ್ ಮಾಡ್ಬೇಕು. ಅದು ಸೈಜ್ ಒಳಗಡೆ ಡಿಸ್ಪ್ಲೇ ಆಗ್ಬೇಕು. ವಿಸಿಬಲ್ ಇಸ್ ಈಕ್ವಲ್ ಟು ಟ್ರೂ ಮಾಡ್ಬೇಕಾ? ಎಲ್ಲಿವರೆಗೂ ನೀವು ಟ್ರೂ ಮಾಡಲ್ಲ ಅಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿಯ ಲೇಬಲ್ ಮೇಲೆ, ಸಾರಿ ಫ್ರೇಮ್ ಮೇಲೆ ಡಿಸ್ಪ್ಲೇ ಆಗಂಗಿಲ್ಲ. ವಿಸಿಬಲ್ ಸೆಟ್ ಮಾಡ್ಬೇಕು. ಲಾಸ್ಟ್ ಕ್ಲಾಸ್ ಒಳಗಡೆ ನಾ ಕಲ್ಸಿದ್ದೀನಿ ನಿಮ್ಗೆ ವಿಸಿಬಿಲಿಟಿನ ಸೆಟ್ ಮಾಡ್ಬೇಕು ಅಂತ ಹೇಳಿ. ಇಷ್ಟು ಮಾಡಿದಾಗ ನಮ್ಗೆ ಎರಡು ಲೇಬಲ್ ಡಿಸ್ಪ್ಲೇ ಆಗ್ತಾವ್. ಎರಡು ಲೇಬಲ್ ಒಳಗೆ ಏನೇನ್ ಡಿಸ್ಪ್ಲೇ ಆಗ್ತಾವ್ರಿ, ಒಂದ್ರೊಳಗಡೆ ಫಸ್ಟ್ ಲೇಬಲ್ ಅಂತ ಬರ್ತದೆ, ಇನ್ನೊಂದ್ರಾಗ ಸೆಕೆಂಡ್ ಲೇಬಲ್ ಅಂತ ಬರುತ್ತೆ. ಎರಡು ಲೇಬಲ್ ಮಾತ್ರ ಡಿಸ್ಪ್ಲೇ ಮಾಡತ್ತೀರಿ, ರೈಟ್? ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣಂತೆ. ಅಂಡರ್ಸ್ಟುಡ್ ದಿಸ್? ಇದು ತಿಳಿದಿದೆ ಅಲ್ಲ, ಕೋಡಿಂಗ್ ತಿಳಿದದಲ್ರಿ? ಎಸ್ ಸ್ಟೂಡೆಂಟ್ಸ್? See, we were 51 members, now it is only 49. Still 2 members are in there. Okay. Mr. Anand ತಿಳಿತು. Okay. ಅರ್ಫಾತ್ ತಿಳಿತು, ಪ್ರತೀಕ್ಷಾ ತಿಳಿತು, ಜ್ಯೋತಿ ತಿಳಿತು, ಪ್ರಿಯಾಂಕಾ ತಿಳಿತು, ಕೃಷ್ಣ ತಿಳಿತು, ಸಂದೀಪ್ ತಿಳಿತು, ಅನುಷಾ, ಗಾಯತ್ರಿ, ರಶ್ಮಿ, ಆಕಾಶ್, ಸನಮ್ಗೌಂಡ್, ಆಕಾಶ್ ಕೆ, ಕಾವೇರಿ ಕಾಕಣ್ಕಿ, ಎಲ್ಲರಿಗೂ ತಿಳಿದತ್ರಲ್ಲೋ. ಗುಡ್. ನನ್ಗೆ ತಿಳಿದಿಲ್ಲ, ನಿಮ್ ಕಲ್ಸಕತ್ತು. ಓಕೆ, ಇರ್ಲಿ.
ಹೌ ಟು ಎಕ್ಸಿಕ್ಯೂಟ್ ದಸ್? ಎಕ್ಸಿಕ್ಯೂಟ್ ಮಾಡೋ ಪ್ರೊಸೆಸ್ ಹೆಂಗಿದೆ ಗೊತ್ತದ ನಿಮ್ಗೆ? CMD ಅಂತೀವಿ, ಕಮಾಂಡ್ ಪ್ರಾಂಪ್ಟ್ ಹೋಗ್ತೀವಿ, ಈ ಪ್ರೋಗ್ರಾಮ್ ನಾವು ಸೇವ್ ಮಾಡಿರ್ತೀವಿ, CD ಬ್ಯಾಕ್ / ನೆಕ್ಸ್ಟ್ CD ಜಾವಾ, ನೆಕ್ಸ್ಟ್ CD ಬಿನ್ ಒಳಗಡೆ ಪ್ರೋಗ್ರಾಮ್ ರನ್ ಮಾಡಿದೀವಿ. ಪ್ರೋಗ್ರಾಮ್ ಹೆಸರು ಏನದರಿ? ಜಾವಾ ಸಿ. ಪ್ರೋಗ್ರಾಮ್ ನೇಮ್ ಏನಿದೆ? ಲೇಬಲ್ ಎಕ್ಸಾಂಪಲ್. ಇಲ್ಲಿ ಬರಿಬೇಕು LABEL ಲೇಬಲ್ ಎಕ್ಸಾಂಪಲ್ ಡಾಟ್ ಜಾವಾ ಅಂತ ಬರಿತೀವಿ. ಈ ಎರರ್ ಇತ್ತು ಅಂದ್ರೆ ಇಲ್ಲಿ ಎರರ್ ತೋರಿಸ್ಬೇಕು. ಏನು ಎರರ್ ಅಂತೂ ಇಲ್ಲ, ರನ್ ಮಾಡ್ಬೇಕು. ನಾವು ಫ್ರೇಮ್ ವರ್ಕ್ ಮಾಡೋದ್ರಿಂದ ನನಗೆ ಅಪ್ಲೇಟ್ ಇತ್ತಂದ್ರೆ ಅಪ್ಲೇಟ್ ವ್ಯೂವರ್ ಅಂತಿದೆ, ಫ್ರೇಮ್ ಮಾಡೋದ್ರಿಂದ ಡೈರೆಕ್ಟ್ಲಿ ರನ್ ಮಾಡ್ತೀನಿ. ಜಾವಾ ಲೇಬಲ್ ಎಕ್ಸಾಂಪಲ್, ಜಾವಾ ಲೇಬಲ್ ಎಕ್ಸಾಂಪಲ್ ಇಲ್ಲೊಂದು ಪ್ರೋಗ್ರಾಮ್ ಬರ್ದಿದೀವಿ. ಇಲ್ಲಿ ಔಟ್ಪುಟ್ ಬಂದಿದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ಫಸ್ಟ್ ಲೇಬಲ್ ಅಂತ ಬಂತು, ಇಲ್ಲಿ ಸೆಕೆಂಡ್ ಲೇಬಲ್ ಅಂತ ಬಂತು. ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರೂ ಇಲ್ಲಿ ಫಸ್ಟ್ ಲೇಬಲ್ ಬದಲಿ ಫಸ್ಟ್ ನೇಮ್ ಅಂತ ಬರ್ದಿದ್ರಿ ಅಂದ್ರೆ ಫಸ್ಟ್ ನೇಮ್, ಸರ್ ನೇಮ್ ಅಂತ ಸೇವ್ ಮಾಡೋಣ. ಸೇವ್ ಮಾಡಿ ಇಲ್ಲಿ ಡೈರೆಕ್ಟ್ಲಿ ರನ್ ಮಾಡಕ್ ಬರಲ್ಲ, ತಲೆಯಾಗಿರ್ಲಿ. You have to compile once again. Close ಆಯ್ತದು, just a minute. CD Java, CD bin, Java C, label example, command prompt is not visible, huh? Okay. Now is it visible? You ಕಾಣಿಸುತ್ತೆ ಕೃಷ್ಣ? Okay. Now I have to run, compile ಮಾಡೋಣ. Java LABEL label example run. ಈಗ ರನ್ ಮಾಡಿದ್ವಿ, ಈಗ ಕಾಣಿಸ್ತದ್ರಿ. ಈಗ ಫಸ್ಟ್ ನೇಮ್ ಅಂಡ್ ಸರ್ ನೇಮ್ ಆಗಿದೆ. ಇಲ್ಲಿ ನಾವ್ ಏನ್ ಚೇಂಜ್ ಮಾಡ್ತೀವಿ ಅದು ಬರುತ್ತೆ, ಎಷ್ಟು ಸೈಜ್ ಹಾಕ್ತಿವಿ ಆ ಸೈಜ್ ಬರುತ್ತೆ. ಆಲ್ ದಿಸ್ ಥಿಂಗ್ಸ್ ಈಸ್ ಕಾಲ್ಡ್ ಆಸ್ ಎಂಟೈರ್ಲಿ ಜೆ ಲೇಬಲ್, ರೈಟ್? ಇದಕ್ಕೆ ನಾವ್ ಏನಂತ ಕರಿತೀವಿ? ಜೆ ಲೇಬಲ್ ಅಂತ ಕರಿತೀವಿ. ಹಿಂಗ ನಾನು ಲಾಸ್ಟ್ ಕ್ಲಾಸ್ ಒಳಗಡೆ ತೋರಿಸಿರೋ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಮಾಡ್ಲಿಕ್ಕೆ ಹತ್ತಿದ್ರೆ ಫಸ್ಟ್ ನೇಮ್ ದೆನ್ ಟೆಕ್ಸ್ಟ್ ಬಾಕ್ಸ್, ನೆಕ್ಸ್ಟ್ ಸೆಕೆಂಡ್ ನೇಮ್ ದೆನ್ ಟೆಕ್ಸ್ಟ್ ಬಾಕ್ಸ್, ನೆಕ್ಸ್ಟ್ ನೀವು ಡೇಟ್ ಆಫ್ ಬರ್ತ್ ದೆನ್ ಡೇಟ್ ಆಫ್ ಬರ್ತ್. ಹಿಂಗ ನಿಮ್ಗೆ ಏನೇನ್ ಬೇಕಲ್ಲ ಎಲ್ಲಾ ಒಂದೊಂದನ್ನ ನಾವ್ ಏನ್ ಮಾಡ್ಕೊತ ಹೋಗ್ತೀವಿ, ಇಲ್ಲಿ ಕೋಡಿಂಗ್ ಅನ್ನ ಆಡ್ ಮಾಡ್ಕೊತ ಹೋಗ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇನ್ಕ್ಲೂಡೆಡ್ ಒನ್ ಬೈ ಒನ್. ನಾವ್ ಏನ್ ಮಾಡ್ಕೊತ ಹೋಗ್ತೀವಿ, ಎಲ್ಲಾನು ಇನ್ಕ್ಲೂಡ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಬಟನ್ ಅಂತ ಕ್ಲಿಕ್ ಮಾಡ್ತೀವಿ, ಸಬ್ಮಿಟ್ ಅಂತ ಇರ್ತದೆ. ಸಬ್ಮಿಟ್ ಅಂದ ತಕ್ಷಣ ಹೋಗ್ಬೇಕು, ಸ್ಟೋರ್ ಆಗ್ಬೇಕು, ಸೇವ್ ಆಗ್ಬೇಕು. ಅದಕ್ಕೆ ಡಾಟಾಬೇಸ್ ಕನೆಕ್ಟಿವಿಟಿ ಮಾಡ್ಕೋತೀವಿ. ಆಲ್ ದಿಸ್ ಥಿಂಗ್ಸ್ ವಿ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಆಫ್ ದ ಕ್ಲಾಸಸ್ ಒನ್ ಬೈ ಒನ್. ಬದಲಿಗೆ ನಾವು ಜೆ ಲೇಬಲ್ ಕಳ್ಕೊಂಡಿವಿ, ಮುಂದೆ ಎಲ್ಲಾ ಕಾಂಪೋನೆಂಟ್ಸ್ ಗಳನ್ನ ಕಲಿಯೋಣಂತೆ, ಡಿಸೈನ್ ಮಾಡೋಣಂತೆ. ದೆನ್ ವಿ ವಿಲ್ ಥಿಂಕ್ ಅಬೌಟ್ ದ ಫರ್ದರ್ ಕನೆಕ್ಷನ್ಸ್ ಆಫ್ ಡಾಟಾಬೇಸಸ್, ರೈಟ್? This is all about today's sessions. We'll discuss in the next class about other aspects, right? Thank you.